ನಮಸ್ತೆ ವೀಕ್ಷಕರೇ, ಏರ್ ಪ್ರಾಪರ್ಟೀಸ್ಗೆ ಸ್ವಾಗತ. ವೀಕ್ಷಕರೇ, ನಾವು ಇವತ್ತು ಬಂದಿರತಕ್ಕಂಥ ಜಾಗ ಉಡುಪಿ ಜಿಲ್ಲೆ ಬ್ರಹ್ಮಾವರ ತಾಲೂಕು ಚಾಂತಾರು ಎಂಬಲ್ಲಿ. ವೀಕ್ಷಕರೇ, ನಮ್ಮ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾವು ಹಾಕುವಂತ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ತಲುಪ್ತದೆ. ವೀಕ್ಷಕರೇ, ಜಾಗದ ಒಟ್ಟು ವಿಸ್ತೀರ್ಣ 10 ಸೆಂಟ್ಸ್ ಆಗ್ತದೆ. ಸ್ಕ್ವೇರ್ ಫೀಟ್ ನ ಲೆಕ್ಕದಲ್ಲಿ ಹೇಳುವುದಾದ್ರೆ 4350 ಸ್ಕ್ವೇರ್ ಫೀಟ್ ಜಾಗದ ವಿಸ್ತೀರ್ಣ ಆಗ್ತದೆ. ಹಾಗೆ 4350 ಸ್ಕ್ವೇರ್ ಫೀಟ್ ಜಾಗದಲ್ಲಿ 1800 ಸ್ಕ್ವೇರ್ ಫೀಟ್ ನ ಮನೆ ಇದು. ಗ್ರಾಮ ಚಾಂತಾರು ಬರ್ತದೆ. ಇಲ್ಲಿ ನೋಡ್ತಾ ಇರುವಂತದ್ದೇ ನೀವು ಬ್ರಹ್ಮಾವರದಿಂದ ಪೇತ್ರಿ ಹೋಗುವ ರಾಜ್ಯ ಹೆದ್ದಾರಿ ಇದು. ಹಾಗೆ ಈ ರಾಜ್ಯ ಹೆದ್ದಾರಿಯಿಂದ ಕೇವಲ 50 ಮೀಟರ್ ದೂರದ ಅಂತರದಲ್ಲಿ. ಹಾಗೆ ಲಿಟಲ್ ರಾಕ್ ಶಾಲೆ ಕೂಡ 200 ಮೀಟರ್ ದೂರದ ಅಂತರದಲ್ಲಿ ಬರ್ತದೆ. ರಾಜ್ಯ ಹೆದ್ದಾರಿಗೆ ತುಂಬಾ ಸಮೀಪ, 50 ಮೀಟರ್ ದೂರದ ಅಂತರ. ಹಾಗೆ ಸೆಕೆಂಡ್ ಸೈಟ್ ಅಂತೇಳಿ ಕೂಡ ಹೇಳ್ಬೋದು. ನೀವು ಇಲ್ಲಿ ಕಾಣ್ತಾ ಇರುವಂತದ್ದು ರಾಜ್ಯ ಹೆದ್ದಾರಿ ಇದು. ಹಾಗೆ ಇಲ್ಲಿ ನೀವು ನೋಡ್ತಿರುವಂತದ್ದು ಮನೆ ಇದು. ಜಾಗದ ಒಟ್ಟು ವಿಸ್ತೀರ್ಣ 10 ಸೆಂಟ್ ಜಾಗ ಇದು. ಹಾಗೆ 3 ಬೆಡ್ರೂಮ್ ನ ಮನೆ. ಹಾಗೆ ವೀಕ್ಷಕರೇ, ನೀರಿನ ವ್ಯವಸ್ಥೆ ಬಗ್ಗೆ ಮಾತಾಡೋದಾದ್ರೆ ರಿಂಗ್ ನ ಬಾವಿ ಇದೆ ಇಲ್ಲಿ. ನೀವು ಇಲ್ಲಿ ನೋಡ್ಬೋದು, ಸಾಕಷ್ಟು ನೀರಿದೆ. ಸ್ವಲ್ಪ ಡೀಪ್, ಇಲ್ಲಿ 40 ಫೀಟ್ ಆಳ ಇರ್ತದೆ. ಹಾಗೆ ಸಾಕಷ್ಟು ನೀರಿದೆ. ಹಾಗೆ ಗ್ರಾಮ ಪಂಚಾಯತ್ನ ನೀರಿನ ಸೌಲಭ್ಯ ಈಗಾಗಲೇ ಆಗಿದೆ. ವೀಕ್ಷಕರೇ, ಮನೆಯ ಒಳಭಾಗವನ್ನು ಒಮ್ಮೆ ನೋಡ್ಕೊಂಡು ಬರುವ ಬನ್ನಿ. ಹಾಗೆ ಇದು ಮನೆಯ ಮುಂಭಾಗ. ಇದು ಮನೆಯ ಬಾಗಿಲು ಉತ್ತರಾಭಿಮುಖವಾಗಿದೆ. ಹಾಗೆ ಒಳಗಡೆ ಬರ್ತಾನೆ ಸ್ಟಾರ್ಟಿಂಗ್ ನಲ್ಲಿ ನಮಗೆ ಇದು ಲಿವಿಂಗ್ ಏರಿಯಾ ಇದು. ಸಾಕಷ್ಟು ಜಾಗ ಇದೆ. ಹಾಗೆ ಬರ್ತಾ ಬಲಭಾಗದಲ್ಲಿ ಇದು ಡೈನಿಂಗ್ ಏರಿಯಾ ಇದು. ಇದರ ಮುಂಭಾಗದಲ್ಲಿ ಪೂಜಾ ಕೋಣೆ ಇದೆ. ಮರದ ಬಾಗಿಲಿದು. ಇದು ಪೂಜಾ ರೂಮ್ ಇದು, ನೀವು ನೋಡ್ತಾ ಇರುವಂತದ್ದು. ಹಾಗೆ ಈ ಭಾಗಕ್ಕೆ ಬಂದ್ರೆ ಇದು ಕಿಚನ್ ಏರಿಯಾ ಇದು. ಅಡುಗೆ ಕೋಣೆ ಇದು. ಅಡುಗೆ ಕೋಣೆಯಲ್ಲಿ ವಾರ್ಡ್ರೋಬ್ ನ ವ್ಯವಸ್ಥೆ ಮಾಡಿರ್ತಾರೆ. ಹಾಗೆ ಈ ಭಾಗದಲ್ಲಿ ಒಂದು ಯುಟಿಲಿಟಿಯ ಸ್ಪೇಸ್ ಇದೆ. ಸ್ವಲ್ಪ ಸಾಕಷ್ಟು ಜಾಗ ಇದೆ ಈ ಭಾಗದಲ್ಲಿ. ಇತರೆ ವಸ್ತುಗಳನ್ನ ಅಲ್ಲಿ ಇಟ್ಕೊಳ್ಬಹುದು. ಹಾಗೆ ಇಲ್ಲೊಂದು ಎಕ್ಸಿಟ್ ಡೋರ್ ಕೂಡ ಉಂಟು ಹೊರಗಡೆ ಹೋಗ್ಲಿಕ್ಕೆ ಬಲಭಾಗಕ್ಕೆ. ಹಾಗೆ ಇಲ್ಲೊಂದು ವಾಶ್ರೂಮ್ ಕೂಡ ಇದೆ, ಕಾಮನ್ ವಾಶ್ರೂಮ್ ಇದು. ಹಾಗೆ ನಾವು ಈ ಭಾಗಕ್ಕೆ ಬಂದ್ರೆ ಫಸ್ಟ್ ಬೆಡ್ರೂಮ್ ಇದು. 2 ಕಿಟಕಿಗಳಿದೆ. ಹಾಗೆ ಸಾಕಷ್ಟು ಜಾಗ ಉಂಟು. ಒಂದ್ ಸೈಡ್ ನಲ್ಲಿ ವಾರ್ಡ್ರೋಬ್ ನ ವ್ಯವಸ್ಥೆ ಮಾಡಿರ್ತಾರೆ. ಹಾಗೆ ವೀಕ್ಷಕರೇ, ನಾವು ಈ ಡೈನಿಂಗ್ ನ ಭಾಗದಲ್ಲಿ ಇನ್ನೊಂದು ಬೆಡ್ರೂಮ್ ಇದೆ ನೋಡಿ. ಇಲ್ಲಿ ನೋಡ್ತಾ ಇರುವಂತದ್ದು 2ನೇ ಬೆಡ್ರೂಮ್ ಇದು. ಇಲ್ಲೂ ಕೂಡ ಹಾಗೆ 2 ಕಿಟಕಿಯ ವ್ಯವಸ್ಥೆ ಮಾಡಿರ್ತಾರೆ. ಹಾಗೆ ವಾರ್ಡ್ರೋಬ್ ನ ವ್ಯವಸ್ಥೆ ಕೂಡ ಆಗಿದೆ. ವೀಕ್ಷಕರೇ, ಇಲ್ಲಿ ಈ 2 ಬೆಡ್ರೂಮ್ ಕೆಳಗಡೆ ಬರ್ತದೆ. ಹಾಗೆ 3 ಬೆಡ್ರೂಮ್ ನ ಮನೆ ಆಗಿದ್ದು 1 ಬೆಡ್ರೂಮ್ ಮೇಲ್ಗಡೆ ಇದೆ. ಬನ್ನಿ ನಾವು ಮೇಲ್ಗಡೆ ಹೋಗಿ ನೋಡುವ ಈಗ. ಇದು ಸ್ಟೇರ್ ಕೇಸ್ ಅಗಲವಾಗಿ ಇಟ್ಟಿದ್ದಾರೆ. ಒಳಗಡೆ ಇನ್ಸೈಡ್ ಸ್ಟೇರ್ ಕೇಸ್ ಇದು. ಸಣ್ಣ ಬಾಲ್ಕನಿ. ನೀವಿಲ್ಲಿ ಕೆಳಗಡೆ ಲಿವಿಂಗ್ ಏರಿಯಾವನ್ನು ವೀಕ್ಷಣೆ ಮಾಡಬಹುದು. ಹಾಗೆ ಈ ಬಾಲ್ಕನಿ ಹೊರಗಡೆ ಬಂದ್ರೆ ಮನೆಯ ಮುಂಭಾಗವನ್ನು ವೀಕ್ಷಣೆ ಮಾಡ್ಲಿಕ್ಕೆ ಆಗ್ತದೆ. ಇದನ್ನ ರೂಮ್ ಆಗಿ ಕೂಡ ಕನ್ವರ್ಟ್ ಮಾಡಲಿಕ್ಕೆ ಅವಕಾಶ ಇದೆ. ರಾಜ್ಯ ಹೆದ್ದಾರಿಯಿಂದ ಕೇವಲ 50 ಮೀಟರ್ ದೂರ ಇದು. ಕಾಂಕ್ರೀಟ್ ರೋಡ್ ನ ವ್ಯವಸ್ಥೆ ಆಗಿರ್ತದೆ. ನಾರ್ತ್ ಫೇಸಿಂಗ್ ಮನೆ ಇದು. ಹಾಗೆ ವೀಕ್ಷಕರೇ, ಇಲ್ಲಿ ಕೂಡ ಒಂದು ವಾಶ್ರೂಮ್ ನ ವ್ಯವಸ್ಥೆ ಮಾಡಿರ್ತಾರೆ. ಹಾಗೆ ಈ ಕಡೆ ಬಂದ್ರೆ ಇನ್ನೊಂದು ಬೆಡ್ರೂಮ್ ನ ವ್ಯವಸ್ಥೆ ನೀವಿಲ್ಲಿ ನೋಡ್ಬೋದು. ಸಾಕಷ್ಟು ಗಾಳಿ ಬೆಳಕಿದೆ. ಹಾಗೆ ನಾವು ಬಲಭಾಗಕ್ಕೆ ಬಂದ್ರೆ ಇಲ್ಲಿ ಪಾರ್ಟಿ ಹಾಲ್ ಅಂತೇಳಿ ಒಂದು ಇದು ಮಾಡಿದ್ದಾರೆ. ಸೈಡ್ನಲ್ಲೆಲ್ಲ ವಿಂಡೋ ಹಾಕಿ
ಸಣ್ಣ ಪುಟ್ಟ ಕಾರ್ಯಕ್ರಮ ಅಥವಾ ಪಾರ್ಟಿ ಹಾಲ್ ಥರ ಯೂಸ್ ಮಾಡಲಿಕ್ಕೆ ಉಪಯೋಗಕ್ಕೆ ಅಂತೇಳಿ ಮಾಡಿದ್ದಾರೆ. ಚೆನ್ನಾಗಿದೆ, ಅಲ್ಲಿ ಗಾಳಿ ಬೆಳಕೆಲ್ಲ ಚೆನ್ನಾಗಿದೆ. ಇದು ಮನೆಯ ಬಲಭಾಗದಲ್ಲಿ ಸಾಕಷ್ಟು ಜಾಗ ಇದೆ, ಇಲ್ಲಿ ನೋಡ್ಬೋದು. ಒಂದು 5 ಫಲ ಕೊಡುವಂಥ ತೆಂಗಿನ ಮರಗಳಿವೆ. ವೀಕ್ಷಕರೇ, ರೇಟ್ನ ವಿಚಾರ ಮಾತಾಡೋದಾದರೆ 90 ಲಕ್ಷ ರೂಪಾಯಿಗಳನ್ನು ಹೇಳ್ತಾ ಇದ್ದಾರೆ. ಹಾಗೆ ಸ್ವಲ್ಪ ಚರ್ಚೆಗೆ ಅವಕಾಶ ಇದೆ. ಮೈನ್ ರೋಡಿಂದ ಸೆಕೆಂಡ್ ಸೈಟ್ ಆಗ್ತದೆ. ಹಾಗೆ ಇದು ಇಲ್ಲಿ ಕಾಣಿಸ್ತಿರುವಂಥದ್ದು ಸೆಕೆಂಡ್ ಗೇಟ್. ಇದು ದೊಡ್ಡ ವೆಹಿಕಲ್ ಬರಲಿಕ್ಕೆ ಈ ಭಾಗದಲ್ಲಿ ಇಟ್ಟಿದ್ದಾರೆ. ಇನ್ನೊಂದು ಗೇಟ್ನ ವ್ಯವಸ್ಥೆ ಮನೆ ಮುಂಭಾಗದಲ್ಲಿದೆ. ಮನೆಯ ಹಿಂಭಾಗದಲ್ಲಿ ಒಂದು ಗೇಟ್ನ ವ್ಯವಸ್ಥೆ ಮಾಡಿದ್ದಾರೆ. ಮೈನ್ ರೋಡ್ಗೆ ತುಂಬ ಹತ್ತಿರದಲ್ಲಿ ಇರುವಂಥ ಜಾಗ ಮತ್ತು ಮನೆ ಇದು ವೀಕ್ಷಕರೇ. ಹಾಗೆ ಬ್ರಹ್ಮಾವರ ಸಿಟಿಯಿಂದ ಸ್ವಲ್ಪ ಒಳಗಡೆ ರಾಜ್ಯ ಹೆದ್ದಾರಿ ಇದು. ಹಾಗೆ 3 ಬೆಡ್ರೂಮ್ನ ಡುಪ್ಲೆಕ್ಸ್ ಮನೆ. ರೇಟ್ನ ವಿಚಾರ ಮಾತಾಡೋದಾದ್ರೆ 90 ಲಕ್ಷ ರೂಪಾಯಿ ಹೇಳ್ತಾ ಇದ್ದಾರೆ. ಸ್ವಲ್ಪ ಚರ್ಚೆಗೆ ಅವಕಾಶ ಇದೆ. ವೀಕ್ಷಕರೇ, ರೆಕಾರ್ಡ್ಸ್ನ ಬಗ್ಗೆ ಮಾತಾಡೋದಾದ್ರೆ ಕ್ಲಿಯರ್ ಇದೆ, ನೀಟ್ ಇದೆ. ಲೋನ್ ಕೂಡ ಸಿಗ್ತದೆ ಈ ಮನೆಗೆ. ವೀಕ್ಷಕರೇ, ರಾಜ್ಯ ಹೆದ್ದಾರಿ ಸಮೀಪದಲ್ಲೇ ಇರುವುದರಿಂದ ಈ ಭಾಗದಲ್ಲಿ 4 ರಿಂದ 4.5 ಲಕ್ಷ ಪ್ರತಿ ಸೆಂಟ್ಸ್ನ ಬೆಲೆ ಇದೆ. ಹಾಗೆ ಶಾಲೆಗಳು ತುಂಬ ಹತ್ತಿರದಲ್ಲಿ ಇರುವುದರಿಂದ ಈ ಪ್ರಾಪರ್ಟಿ ತಗೊಂಡವರಿಗೆ ತುಂಬ ಅನುಕೂಲ ಆಗ್ತದೆ. ಹಾಗೆ ಮನೆ ಚೆನ್ನಾಗಿದೆ, ಗಟ್ಟಿಮುಟ್ಟಾಗಿದೆ. ಹಾಗೆ ಬಲಭಾಗದಲ್ಲಿ ತುಂಬ ಸಾಕಷ್ಟು ಜಾಗ ಇರುವುದರಿಂದ ಇನ್ನೂ ಏನಾದರೂ ಮಾಡುವ ಐಡಿಯಾ ಇದ್ದರೆ ಮನೆ ಅಥವಾ ಬಾಡಿಗೆ ಮನೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಉಂಟು. ಹಾಗೆ ವೀಕ್ಷಕರೇ, ಈ ಪ್ರಾಪರ್ಟಿ ಮೇಲೆ ಯಾರಿಗೆ ಆಸಕ್ತಿ ಇದೆ, ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ಕರೆ ಮಾಡಿ ಇನ್ನಿತರ ವಿಚಾರಗಳನ್ನು ತಿಳ್ಕೊಳ್ಬೋದು ಅಂತ ಹೇಳ್ತಾ, ಇಂತಹದ್ದೇ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ ಅಂತ ಹೇಳ್ತಾನೆ. ಜೈ ಶ್ರೀರಾಮ್.